ನಮಸ್ಕಾರ, ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಗಣೇಶನ ಮೂರ್ತಿಯನ್ನ ಮಾರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ನಾವು ಮಾರಾಟಗಾರರ ಸಮಸ್ಯೆ ಏನು, ಹಾಗೆಯೇ ಅವರ ಬದುಕು ಹೇಗಿದೆ, ಅಂದ್ರೆ ಗಣೇಶನ ಹಬ್ಬ ಅಂತ ಬಂದಾಗ ಅವರಿಗೆ ಗಣೇಶನ ಮೂರ್ತಿಯಿಂದಲೇ ಅಂದ್ರೆ ವ್ಯಾಪಾರದಿಂದಲೇ ಅವರು ಜೀವನವನ್ನ ಸಾಗಿಸ್ತಾ ಬಂದಿರ್ತಾ ಇರ್ತಾರೆ. ಸಾಕಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಸೊ ಇವತ್ತು ಒಬ್ರು ವ್ಯಕ್ತಿ ಇದ್ದಾರೆ, ಮಾತಾಡ್ಸೋಣ. ಒಬ್ರು ಮಾರಾಟಗಾರರಿದ್ದಾರೆ, ಅವರ ಬದುಕು ಹಾಗೆಯೇ ಅವರ ಲೈಫ್ ಸ್ಟೈಲ್ ಹೇಗಿದೆ ಎಲ್ಲವನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಶ್ರೀನಿವಾಸ್. ಸರ್ ಗೌರಿ ಗಣೇಶ ಹಬ್ಬ ಹತ್ರ ಬಂತು. ಹೇಗಿದೆ ಸರ್? ಇಲ್ಲೆಲ್ಲ ನಾವು ನೋಡಿದ್ವಿ, ಫುಲ್ ಮಾರಾಟ ಮಾಡ್ತಾ ಇದ್ರ ಗಣೇಶ ವಿಗ್ರಹಗಳನ್ನ. ಸೊ ಎಷ್ಟು ವರ್ಷದಿಂದ ಇಲ್ಲಿ ನೀವು ನೆಲೆಸಿದ್ದೀರಾ ಸರ್? 4ನೇ ತಲೆಗಳಿಂದ ನಾವು ಗಣಪತಿ ವ್ಯಾಪಾರ ಮಾಡುವ 78 ವರ್ಷಗಳಾಯ್ತು ವ್ಯಾಪಾರ ಸ್ಟಾರ್ಟ್ ಮಾಡಿ. ಇದು ನಮ್ಮ ತಾತ ಅವ್ರು ಮಾಡ್ತಿದ್ರು. ನಮ್ದು ತರಕಾರಿ ಅಂಗಡಿ, ಇದು ತರಕಾರಿ ಮಾರ್ಕೆಟ್ ಇದು. ಮತ್ತೆ ತರಕಾರಿ ಮಾರ್ಕೆಟ್ ಆದ ನಂತರ ಆ ಟೈಮ್ ಗಣಪತಿಗಳನ್ನ ವ್ಯಾಪಾರ ನಾವು ಸ್ಟಾರ್ಟ್ ಮಾಡಿದೀವಿ. ಆಗಿನ ಕಾಲದಲ್ಲಿ ನಮ್ಮ ತಾತ ಅವರು ನಮ್ಮ ತಂದೆಯವ್ರ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು 3 ಅಡಿ ಗಣಪತಿಯನ್ನು ಮಾಡ್ತಿದ್ದವು. ಮಣ್ಣಿನ ಗಣಪತಿ ಮಾಡ್ತಿದ್ದವು, ಹುಲ್ಲಲ್ಲಿ ಸುತ್ತಿ ಮಾಡ್ತಿದ್ದವು. ಆ ಹುಲ್ಲಲ್ಲಿ ಸುತ್ತಿ ಮಾಡಿರೋ ಗಣಪತಿನ ಚಿಕ್ಕ ಮಕ್ಕಳೆಲ್ಲ ಬರೋರು 3 ರೂಪಾಯಿಗೆ, 4 ರೂಪಾಯಿಗೆ, 5 ರೂಪಾಯಿಗೆ, 3 ರೂಪಾಯಿಗೆಲ್ಲ ಕೊಟ್ಬಿಡ್ತಿದ್ದವು. 4 ಅಡಿ ಗಣಪತಿ 3 ರೂಪಾಯಿ ರೇಟ್ ಅಷ್ಟೇ ಆಗಿನ ಕಾಲದೊಳಗೆ. ಅವತ್ತು ನಾವು ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ದಿನಗಳಲ್ಲಿ ಇವಾಗ ನಮಗೆ ಮಣ್ಣು ಸಿಗ್ತಾ ಇಲ್ಲ, ಮತ್ತೆ ಗಣಪತಿ ಮಾಡೋರು ಭಾಳ ಜನ ಸಿಗ್ತಾ ಇಲ್ಲ. ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇವಾಗ ಕ್ಲೇ ಗಣಪತಿ ಮಾಡಿಟ್ಟಿದ್ದೀವಿ. ಮತ್ತೆ ಸರ್ಕಾರ ಏನು ಹೇಳ್ತದೆ, ಮಣ್ಣಿಂದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದ್ರ ಪ್ರಕಾರ ನಾವು ಮಣ್ಣಿಂದ ಮಾಡ್ತಾ ಇದ್ದೀವಿ. ಇನ್ನು ಈ ಒಂದು ಗಣೇಶನ ಮೂರ್ತಿಯನ್ನ ಹೇಗೆ ನೀವು ರೆಡಿ ಮಾಡ್ತೀರಾ? ಏನೆಲ್ಲ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿ ಇದನ್ನ ರೆಡಿ ಮಾಡ್ತೀರಾ ಅನ್ನುವಂಥದ್ದು? ನಾವು ಜೇಡಿ ಮಣ್ಣಿಂದ ಮಾಡ್ತೀವಿ. ಆಮೇಲೆ ಕಲ್ಕಟ್ಟೆಯಿಂದ ಜನ ಕರೆಸ್ಬಿಟ್ಟು ಗಂಗಾ ಮಣ್ಣಿನ ತರಿಸ್ತೀವಿ, ಗಂಗಾ ನದಿಯಿಂದ ಮಣ್ಣು ತರಿಸ್ತೀವಿ. ಅದು ಹುಲ್ಲಲ್ಲಿ ಸುತ್ತಿ 4 ಅಡಿ 5 ಅಡಿವರೆಗೂ ಗಣಪತಿ ವರ್ಷ ಮಾಡಿದ್ದೀವಿ ನಾವು. ನಮಗೆ BBMP ಅವರು ಮತ್ತೆ DC ಸಾಹೇಬರೆಲ್ಲ ಮೊದಲೇ ನಮಗೆ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬೇರೆ ಗಣಪತಿ ಮಾಡಬಾರ್ದು, ನೀವು ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಈ ವರ್ಷ ಪೇಪರ್ ಗಣಪತಿ ಮಾಡ್ತಾ ಇದ್ವಿ ಮೇಡಮ್. ಪೇಪರ್ ಮರಗೆಣಸು ಇದೆಯಲ್ಲ, ಮರಗೆಣಸಿಂದು ಪೌಡರ್ ಮಾಡಿ ಅದರೊಳಗೆ ಪೇಪರ್ ಇದು ಮಾಡಿ ಪೇಪರ್ ಗಣಪತಿಯಿಂದ ಮಾಡ್ತಾ ಇದೀವಿ. ಆಮೇಲೆ 2ನೇದು ಮಣ್ಣಿನ ಗಣಪತಿ ಮಾಡ್ತಾ ಇದೀವಿ. ಕಲ್ಕಟ್ಟಾದಿಂದ ಗಂಗಾ ನದಿಯಿಂದ ಮಣ್ಣು ತರಿಸಿ ನಾವು ಮಣ್ಣಿನ ಗಣಪತಿ ಸಹಿತ ಮಾಡ್ತಾ ಇದೀವಿ. ಬಂದು ನೀವು ಎಲ್ಲ ಚೆಕ್ ಮಾಡ್ಕೊಂಬಂದು ನೋಡಿದೆಲ್ಲ ಮಣ್ಣಿನ ಗಣಪತಿನೇ. ಇದು ಮಣ್ಣು ಗಣಪತಿನ, ಅದೆಲ್ಲ ಮಣ್ಣಿನ ಗೌರಿಗಳು ಗಣಪತಿಗಳೆಲ್ಲ ಮಾಡ್ತಾ ಇದೀವಿ. ಇದು 78 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ನಮಗೆ ಜನ ಸಿಗೋದಿಲ್ಲ, ಕೆಲಸದವ್ರು ಯಾರು ಸಿಗೋದಿಲ್ಲ. ಭಾಳ ಪ್ರಾಬ್ಲಮ್ ಇದೆ ನಮ್ಗೆ. ಇದೇ ಜೀವನ, ಇದನ್ನ ಬಿಟ್ಟರೆ ಬೇರೆ ಏನು ಜೀವನ ಇಲ್ಲ ನಮಗೆ. ಮತ್ತೆ ಇವಾಗ ಸ್ವಲ್ಪ ನಮ್ಮ ಹತ್ರ ಬಂದು 5 ಅಡಿ 6 ಅಡಿ ಗಣಪತಿನ ಬುಕ್ ಮಾಡಿಬಿಡ್ತಿದ್ರು, ಮಣ್ಣಿನ ಗಣಪತಿ ಬುಕ್ ಮಾಡಿಬಿಡ್ತಿದ್ರು. ಆಮೇಲೆ ಬಾಂಬೆಯಿಂದ, ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣಪತಿ ಬಂದ್ಬಿಡೋದು ಬೆಂಗಳೂರಿಗೆ. ಬಂದ್ಬಿಟ್ಟಾಗ ನಮ್ಮ ಹತ್ರ ಒಂದು 15,000 ರೂಪಾಯಿ ಬೆಲೆ ಮಾತಾಡ್ಬಿಟ್ಟು, ಅದೇ 5 ಅಡಿ ಗಣಪತಿ 6 ಅಡಿ ಗಣಪತಿನ ಒಂದು 15,000 ರೂಪಾಯಿ ಬೆಲೆ ಮಾತಾಡ್ಬಿಟ್ಟು ಒಂದು 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತಾ ಇದ್ರು. ಅಡ್ವಾನ್ಸ್ ಕೊಟ್ಟಿರ್ಬೇಕಾದ್ರೆ ನಾವು ಸರಿ ತೊಗೊಂಡೋಗ್ತಾರೆ ಬಿಡು ಅಂತ ನಾವು ಸುಮ್ಮನೆ ಇದ್ಬಿಡ್ತಿದ್ದೆವು. ಹಬ್ಬ ಹತ್ತತ್ರ ಬಂದಂಗೆ ಒಂದು 8 ಸಾವಿರ ಇರೋಂಗೆ ಹಬ್ಬ ಬಂದಂಗೆ ಗಣಪತಿ ಬಂದ್ಬಿಡೋದು ಬೆಂಗಳೂರಿಗೆ. ಬಾಂಬೆ ಗಣಪತಿಗಳು ಹೈದರಾಬಾದಿಂದ, ಕೊಲ್ಲಾಪುರಿಂದ, ಮುಂಬೈಯಿಂದ ಎಲ್ಲ ಕಡೆಯಿಂದ ಗಣಪತಿ ಬಂದ್ಬಿಡೋದು. ಹೈದರಾಬಾದಿಂದ ಬಂದ್ಬಿಡೋದು ಗಣಪತಿ. ಆಮೇಲೆ ನಮ್ಮ ಗಣಪತಿ ಬುಕ್ ಮಾಡಿರೋ ಗಣಪತಿ ಬಿಟ್ಬಿಡೋರು, ಆ ಬಾಂಬೆ ಗಣಪತಿ ತೊಗೊಂಡ್ಬಿಡೋರು ನಮ್ಮ ಹತ್ರ ಕಸ್ಟಮರ್ಗಳು. ಅವಾಗ ನಮ್ಮ ಹತ್ರ ಗಣಪತಿ ಹಂಗೆ ಉಳ್ಕೊಂಬಿಡೋದು, ಮಣ್ಣು ಗಣಪತಿ ಹಂಗೆ ಉಳ್ಕೊಂಬಿಡೋದು. ನಾವು ಭಾರಿ ಕಷ್ಟ ಅನುಭವಿಸಿದೀವಿ ಮೇಡಮ್ ಅವರೇ. ಮಳೆ ಬಂದರೆ ಈ ಗಣಪತಿ ಸೇಫ್ಟಿ ಮಾಡೋಕೆ ಆಗೋದೇ ಇಲ್ಲ, ಮಣ್ಣು ಗಣಪತಿ ಸೇಫ್ಟಿ ಮಾಡೋಕೆ ಆಗೋದೇ ಇಲ್ಲ. ಮತ್ತು ಬಾಂಬೆ ಗಣಪತಿಗಳು ಜನ ಎಲ್ಲ ಬಾಂಬೆ ಗಣಪತಿ ಬೇಕು ಅಂತ ಕೇಳ್ತಾರೆ. ಅದನ್ನು ಬಾಂಬೆ ಗಣಪತಿ ಮಾಡ್ತಾ ಇಲ್ಲ. ಇವಾಗ ಪರಿಸರ ಸ್ನೇಹಿ ಗಣೇಶನ ಮಾಡ್ತಾ ಇದ್ದೀವಿ. ಕಲ್ಕಟ್ಟೆಯಿಂದ ಮಣ್ಣು ತರಿಸಿದ್ದೀವಿ, ಗಂಗಾ ನದಿಯಿಂದ ಮಣ್ಣು ತರಿಸಿದ್ದೀವಿ. ಬೇಕಾದ್ರೆ ಇದನ್ನು ಚೆಕ್ ಮಾಡ್ಬೋದು, ನಮ್ಮ ಗೋಲ್ಡನ್ ಬೇಕಾದ್ರೆ ಚೆಕ್ ಮಾಡ್ಬೋದು. ಆ ಥರ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ ವರ್ಷದಿಂದ. ಗಣೇಶನ ಮೂರ್ತಿಯನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತೀರಾ ನೀವು ಅನ್ನುವಂಥದ್ದು? ಯಾಕಂದ್ರೆ ಗಣೇಶ ಹಬ್ಬ ಹತ್ರ ಬರ್ಬೇಕಾದ್ರೆ ನೀವು ಅದಕ್ಕಿಂತ ಮುಂಚೆನೆ ಮಾರುಕಟ್ಟೆಗೆ ತಗೊಂಡ್ಬಂದು ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಎಲ್ಲಿಂದ ತರ್ತೀರಾ, ಜೊತೆಗೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮ್ಗೆ ತಯಾರು ಮಾಡೋದಕ್ಕೆ ಅನ್ನುವಂಥದ್ದು? ಉಸ್ಕೂರು ಕೆರೆಯಿಂದ ಮಣ್ಣು ತರ್ತೀವಿ ಮೇಡಮ್ ಅವರೇ. ಉಸ್ಕೂರು ಕೆರೆಯಿಂದ ಮಣ್ಣು ತರ್ತೀವಿ. ನಮ್ಮ ಮಣ್ಣನ್ನ ನೆನೆಸ್ತೀವಿ. ನೆನೆಸ್ಬಿಟ್ಟು ಒಂದು 15 ದಿನಗಳ ಕಾಲ ನಾವು ಅದನ್ನ ಚೆಂದಾಗಿ ಮಣ್ಣು ನೆನೆಸ್ಬಿಟ್ಟು ನಾವು ಅದನ್ನ ಆದ ಬರೋವರೆಗೂ ನಾವು ಮಾಡ್ಕೊಂಡಿರ್ತೀವಿ. ಆದ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹಬ್ಬಕ್ಕೆ ಒಂದು 4 ತಿಂಗಳ ಮೊದಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು. 4 ತಿಂಗಳು 5 ತಿಂಗಳ ಮೊದಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಮಣ್ಣು ಗಣಪತಿಗಳು ಈ ಥರ ಮಣ್ಣು ಗಣಪತಿಗಳು ಸ್ಟಾಕ್ ನಾವು ಮಾಡ್ಕೊಂಡಿರ್ತೀವಿ. ಹಬ್ಬ ಹತ್ರ ಬಂದಂಗೆ ಅದಕ್ಕೆ ಕಣ್ಣು ಬರೆಯೋದು ಇದೆಲ್ಲ ಮಾಡ್ತೀವಿ. ನಮಗೆ 78 ವರ್ಷದಿಂದ ಇದೇ ವ್ಯಾಪಾರನೇ. ನಮಗೆ ಮೂಡಿಗೆರೆ, ನಮಗೆ ಥ್ರೋಟ್ ಕರ್ನಾಟಕದೊಳಗಡೆ ಎಲ್ಲ ಕಡೆ ನಾವು ಗಣಪತಿ ಸಪ್ಲೈ ಮಾಡ್ತೀವಿ. ಈ ಥರ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತಾರೆ. ಅದು ನಮ್ಮದು, ನಾವು ಚೆನ್ನಾಗಿ ಗಣಪತಿ ಮಾಡಿದ್ದೀವಿ, ಅದು ನಾವು ನಂಬಿಕೆ ಅಷ್ಟೇ.
ನಮ್ಗೆ ಮೂಡಿಗೆರೆಯಿಂದ ಬರ್ತಾರೆ. ಮೂಡಿಗೆರೆ ನಮ್ಗೆ 70 ವರ್ಷದ ಗಿರಾಕಿನೇ ಮೂಡಿಗೆರೆಯವರು ಇದ್ದಾರೆ. ಮೂಡಿಗೆರೆ ಭಟ್ರು ಅಂತ ಒಬ್ರು ಇದ್ದಾರೆ. ಆ ಭಟ್ರು ನಮ್ಗೆ 70 ವರ್ಷಗಳಿಂದ ನಮ್ಮ ಹತ್ರ ತಗೊಂಡೋಗೋದು. ಆಮೇಲೆ ಬಹಳ ಜನ ನಮ್ಗೆ ಈ ಸುಂಪಿನಹಳ್ಳಿ ಕೃಷ್ಣ ಭಟ್ರು, ನಮ್ಮ ಇವರು ಮಾಸ್ಟರ್ ಹಿರಣ್ಯ ಅವರು, ಮತ್ತೆ ಮಂಜುಳಾ ಅವರು, ಶ್ರೀನಾಥ್ ಅವರು ಎಲ್ಲ ನಮ್ಮ ಕೈಯಿಂದನೇ ಗಣಪತಿ ತಗೊಂಡೋಗ್ಬೇಕು. DC ಸಾಹೇಬರು, ಕಮಿಷನರ್ ಸಹಿತಾನು, ನಮ್ಗೆ ಹೈಕೋರ್ಟ್ ಜಡ್ಜ್ ಸಾಹೇಬರು ಸಹಿತಾನು ನಮ್ಮ ಅಂಗಡಿಗೆ ಬರಲೇಬೇಕು, ನಮ್ಮ ಅಂಗಡಿ ಗಣಪತಿ ತಗೊಳಗ್ಲೇಬೇಕು. ಅವ್ರಿಗೆ ಮನ್ಸು ಸಮಾಧಾನ ಅದಂತೆ ನಾವು ನಡ್ಕೊಂತೀವಿ. ಅಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದೇ ತರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಸರ್, ಇನ್ನು ಸಾಕಷ್ಟು ವರ್ಷಗಳಿಂದ ನೀವು ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಈ ವ್ಯಾಪಾರವನ್ನ. ನಿಮ್ಗೆ ಮನಸ್ಸಿಗೆ ತುಂಬಾ ತೃಪ್ತಿ ಅಂತ ಅನ್ಸಿದ್ಯಾ? ಈ ಒಂದು ವ್ಯಾಪಾರ ನನ್ ಕೈ ಹಿಡಿದಿದೆ, ಆ ಗಣೇಶ ದೇವರ ಆಶೀರ್ವಾದ ನನಗಿದೆ ಅಂತ ಅನ್ಸಿದ್ಯಾ ಅನ್ನುವಂಥದ್ದು? ನಮ್ಗೆ ಈ ಪ್ರತಿ ಒಂದು ಜಾಗದಲ್ಲೂ ಕೆಂಪೇಗೌಡ ಪ್ರಶಸ್ತಿ ಕೊಡ್ತಾರೆ, ಇನ್ನೊಂದು ಪ್ರಶಸ್ತಿ, ಮತ್ತೊಂದು ಪ್ರಶಸ್ತಿ ಕೊಡ್ತಾರೆ. ನಮ್ಮ ಮನ್ಸು ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಅಂಗಡಿಯಿಂದ ಬಂದು ಅಮೆರಿಕ, ನ್ಯೂಯಾರ್ಕ್ ಇಂದ ಬಂದು ನಮ್ಮ ಹತ್ರ ಒಂದು ಗಣಪತಿ ತಗೊಂಡೋಗ್ತಾರೆ. ಖಾಲಿ ಒಂದು 5 ಇಂಚು 6 ಇಂಚು ಗಣಪತಿ ತಗೊಂಡೋಗ್ತಾರೆ. ಅವ್ರೇನ್ ಹೇಳ್ತಾರೆ ನನ್ಗೆ, ಶ್ರೀನಿವಾಸ್ ನಿಮ್ಮ ಹತ್ರ ಗಣಪತಿ ತಗೊಂಡೋಗಿದ್ದು ನಮ್ಗೆ ಬಹಳ ಒಳ್ಳೇದಾಯ್ತು. ನಾವು ಕನ್ನಡ ಸಂಘದವರು ನಾವು ಅಮೆರಿಕಾದಲ್ಲಿ ಎಲ್ಲ ಪೂಜೆ ಆಚರಿಸ್ತಾ ಇದೀವಿ ಅಂತ ನಮ್ಗೆ ಅಲ್ಲಿಂದ ಲೆಟರ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ನಮ್ಗೆ ಅದೇ ಸಂತೋಷ, ಅದೇ ನಮ್ಗೆ ಗಿಫ್ಟ್. ನಾವು ಗೌರ್ಮೆಂಟ್ ಯಾವ ಗಿಫ್ಟ್ ಕೊಡ್ತಾ ಇಲ್ಲ, ನಮ್ಗೆ ಬೇಡ, ಗೌರ್ಮೆಂಟ್ ಕೊಡಲಿ ಅಂದ್ರೆ ಪರವಾಗಿಲ್ಲ, ನಮ್ಗೆ ಅಲ್ಲಿಂದ ಫೋನ್ ಬರುತ್ತಲ್ಲ, ಅದೇ ನಮ್ಗೆ ಒಂದು ದೊಡ್ಡ ಗಿಫ್ಟ್. ಸರ್, ಇನ್ನು ನಿಮ್ಮ ಮಾರುಕಟ್ಟೆಯಲ್ಲಿ ಎಷ್ಟೆಲ್ಲ ವೆರೈಟೀಸ್ ಗಣೇಶಗಳನ್ನ ಇಟ್ಟಿದ್ದೀರಾ? ಜೊತೆಗೆ ಕಲರ್ ಇರ್ಬೋದು, ಕೆಲವೊಬ್ಬರಿಗೆ ಒಂದೊಂದು ರೀತಿ ಈ ಕಲರ್ ಬೇಕು ಅಂತ ಹೇಳುವಾಗ ಯಾವ ತರ ನೀವು ರೆಡಿ ಆಗ್ತೀರಾ? ಅದಕ್ಕೆ ಎಷ್ಟು ಬಣ್ಣಗಳಿದಾವೆ ಇಲ್ಲಿ ಅನ್ನುವಂಥದ್ದು, ಜೊತೆಗೆ ಪ್ರೈಸ್ ಬಗ್ಗೆ ಹೇಳಿ, ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ. ನಮ್ಮ ಹತ್ರ ನೋಡಿ ಮೇಡಮ್, ಇದು 2 ಅಡಿ ಗಣಪತಿ ಇದೆ. ಇದ್ರದ್ದು ಹೆಚ್ಚು ಕಮ್ಮಿ 1,000 ರೂಪಾಯಿವರೆಗೂ ಆಗುತ್ತೆ ಮೇಡಮ್ ಇದು ಗಣಪತಿ. ಆಮೇಲೆ ನೋಡಿ, ಇದು 500 ರೂಪೀಸ್ ಆಗುತ್ತೆ. ಮಣ್ಣು ಸಿಗೋದಿಲ್ಲ, ಕಷ್ಟ ಇದೆ, ಮಾಡೋರು ಸಿಗ್ತಾ ಇಲ್ಲ, ಕೆಲಸ ಮಾಡೋರು ಸಿಗ್ತಾ ಇಲ್ಲ, ಭಾರಿ ಕಷ್ಟ ಇದೆ. ಅದರಿಂದ ಇದು 500 ರೂಪಾಯಿ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಪ್ರೈಸ್ ಒಂದು 150 ರೂಪಾಯಿಂದ ನೋಡಿ. ಇದು ಮಣ್ಣಿನ ಗೌರಿ, ಇದು ಕ್ಲೇ ಗೌರಿ ನೋಡಿ. ಇದು 2 ಸೇರಿ ಇದು 100 ರೂಪಾಯಿ, ಇದು 500 ರೂಪಾಯಿ, 600 ರೂಪಾಯಿ ಟೋಟಲ್ ಕ್ಲೇ ಗಣಪತಿ. ಇದು ನಾವು ಬಾಂಬೆಯಿಂದ, ಇದು ಕಲ್ಕಟ್ಟಾದಿಂದ ಮಣ್ಣು ತರಿಸಿ, ಗಂಗಾ ನದಿಯಿಂದ ಮಣ್ಣು ತರಿಸಿ ಮಾಡ್ತಾ ಇದ್ದೀವಿ. ಕಾಸ್ಟ್ಲಿ ಅಂತ ಅಂದ್ರೆ ಎಷ್ಟಿರುತ್ತೆ ಇಲ್ಲಿ? 5 ಅಡಿ 6 ಅಡಿ ಗಣಪತಿ ಎಲ್ಲಾನು 15,000 20,000 ಆಗುತ್ತೆ ಮೇಡಮ್. ಹುಲ್ಲಲ್ಲಿ ಸುತ್ತಿ ನಾವು ಕಲ್ಕಟ್ಟ ಜನ ಖರ್ಚು ಅದ್ ಮಾಡ್ತಾ ಇದ್ದೀವಿ. ಅದು ಮಂಡ್ಲಿಗಳಿಗೆ ಇವಾಗ ಈ ವರ್ಷದಿಂದ ಮಂಡ್ಲಿಗಳಿಗೆ ನಾವು ಗಣಪತಿಗಳನ್ನ ಕ್ಲೇ ಗಣಪತಿನ ಮಾಡಿಸಿದೀವಿ. 500 ಗಣಪತಿಗಳನ್ನ ಮಾಡಿಸಿದೀವಿ ನಾನು. 500 ಗಣಪತಿಗಳನ್ನ ಕ್ಲೇ ಗಣಪತಿನ ನಾವು ಕಲ್ಕಟ್ಟದ ಜನ ಕರ್ಸಿ, ಗಂಗಾ ನದಿಯಿಂದ ಮಣ್ಣು ತರಿಸಿ 500 ಗಣಪತಿಗಳನ್ನ ಮಾಡಿಸಿದೀವಿ. ಬಂದು ಚೆಕ್ ಮಾಡ್ಕೊಬೋದು, ಏನ್ ತೊಂದರೆ ಇಲ್ಲ ನಮ್ಗೆ ಧೈರ್ಯ ಬಂತು. ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ನಾವು POP ಗಣಪತಿ ಸದಸ್ಯಕ್ಕೆ ಹೋಗೋದಿಲ್ಲ, ನಾವು ಬೇಕಿಲ್ಲ ನಮ್ಗೆ. ಯಾಕಂತಂದ್ರೆ ಈ ಹಿಂದೆ POP ಗಣೇಶನನ್ನ ಬಳಸ್ತಾ ಇದ್ರು ಸಾರ್ವಜನಿಕ ಗಣೇಶೋತ್ಸವಕ್ಕೆ, ಅಂದ್ರೆ ಪರಿಸರ ಕೂಡ ಒಂದಿಷ್ಟು ಹಾನಿ ಆಗ್ತಾ ಇತ್ತು ಅನ್ನುವಂಥದ್ದು. ಸೊ ಅದಕ್ಕೆ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಇದೆ, ನೀವ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಡಿಫ್ರೆನ್ಸ್ ಏನಂತ ಮೇಡಮ್, ಇವಾಗ ದೊಡ್ಡ ಗಣಪತಿ ಕುಂಡ್ರಿಸ್ಬೇಕು ಅಂತ ಇಷ್ಟಪಡ್ತಾರೆ. ಆಮೇಲೆ ಇವಾಗ ಈ ವರ್ಷದಿಂದ ನಾವ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಫೈಬರ್ ಗಣಪತಿ 20 ಅಡಿವರೆಗೂ ಫೈಬರ್ ಗಣಪತಿ ಮಾಡ್ಸಿದೀವಿ ನಾವು. ಫೈಬರ್ ಬಂದು ಗಣಪತಿ ಮಾಡಿಸ್ಬಿಟ್ಟು ಅದನ್ನ ನಾವು ಡೈಲಿ 30,000 ರೂಪಾಯಿ ಬಾಡಿಗೆ ಪ್ರಕಾರ 3 ದಿನ ಇಟ್ಟರೆ 90,000 ರೂಪಾಯಿ ಬಾಡಿಗೆ ತಗೊಂತೀವಿ. 20 ಅಡಿ ಗಣಪತಿ 18 ಅಡಿ ಗಣಪತಿ ಎಲ್ಲ ಮಾಡಿಸಿದೀವಿ ನಾವು. ಅದನ್ನ ನಾವು ಬಾಡಿಗೆಗೆ ಅಂತ ಕೊಡ್ತೀವಿ. ಮುಂದೆಗಡೆ ಕ್ಲೇ ಗಣಪತಿ, ಒಂದು 3 ಅಡಿ ಗಣಪತಿ, ಒಂದು ಕ್ಲೇ ಗಣಪತಿ ಕೊಡ್ತೀವಿ. ಆ ಕ್ಲೇ ಗಣಪತಿನ ಮತ್ತೆ ದೊಡ್ಡ ಗಣಪತಿನ 2 ಮೆರವಣಿಗೆ ಮಾಡ್ಕೊಂಡು ಕೆರೆವರೆಗೂ ತಗೊಂಡೋಗ್ತಾರೆ. ಕೆರೆವರೆಗೂ ತಗೊಂಡೋಗ್ಬಿಟ್ಟು ಮಣ್ಣು ಗಣಪತಿನ ವಿಸರ್ಜನೆ ಮಾಡ್ತಾರೆ, ನೀರಲ್ಲಿ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿದ್ಮೇಲೆ ಯಾವ ಜಾಗದಲ್ಲಿ ಆ ಗಣಪತಿನ ವಿಸರ್ಜನೆ ಮಾಡ್ತಾರೋ ಆ ಜಾಗದಿಂದ 3 ಚೆಂಬು ನೀರು ತಗೊಂಡು ನಮ್ಮ ಫೈಬರ್ ಗಣಪತಿ ಮೇಲೆ ಬಿಡ್ತಾರೆ. ಬಿಟ್ಟಾದ್ಮೇಲೆ ಈ ಗಣಪತಿ ನಮ್ಗೆ ಕೊಡಂದು ವಾಪಸ್ ತಂದು ಹೋಗ್ಬಿಡ್ತಾರೆ. ನಮ್ಗೆ ಬಾಡಿಗೆ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ಗಣಪತಿನ ನೀರಲ್ಲಿ ಬಿಡೋದಿಲ್ಲ ಅವರು. ಮಣ್ಣಿನ ಗಣಪತಿ ಮಾತ್ರ ಬಿಡ್ತಾರೆ. ಫೈಬರ್ ಗಣಪತಿನ ಇವಾಗ ಅಣ್ಣಮ್ಮ ದೇವಸ್ಥಾನದ ಅಣ್ಣಮ್ಮನ ಬಾಡಿಗೆಗೆ ತಗೊಂಡೋಗಿ ನಮ್ಗೆ ತಂದು ಕೊಟ್ಬಿಡ್ತಾರೆ. ಅದೇ ತರ ನಾವು ಈ ವರ್ಷದಿಂದ ಮಾಡಿದ್ವಿ ಮೇಡಮ್. 6 ಅಡಿ 8 ಅಡಿ 10 ಅಡಿ 15 ಅಡಿ 14 ಅಡಿವರೆಗೂ ನಾವು ಫೈಬರ್ ಗಣಪತಿ ಮಾಡಿದ್ವಿ. ಬಾಡಿಗೆ ಕೊಡ್ತೀವಿ. ಬಾಡಿಗೆ ಕೊಡೋದ್ರಿಂದ ಇದಕ್ಕೆ ಯಾವುದೇ ಹಾನಿ ಇಲ್ಲ. ಹಂಗೂ ಕೇಳ್ತಾರೆ, ಏನ್ ಸಾರ್ ಫೈಬರ್ ಗಣಪತಿ ಹೆಂಗ್ ಸಾರ್ ನಾವು ಕೊಂಡಿರೋದು, ನೀರಲ್ಲಿ ಮುಳುಸೋದಲ್ವಾ ಸಾರ್ ಅಂತ ಕೇಳ್ತಾರೆ. ಆದ್ರೆ ಕೂಡ ಇವಾಗ ಪರಿಸರ ನಮ್ಮ DC ಸಾಹೇಬ್ರು ಏನು ಆರ್ಡರ್ ಮಾಡಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಇದು ಹೇಳಿದ್ದಾರೆ. ಅದರಂತೆ ನಾವೇನು ಮಾಡಿದ್ವಿ, ಫೈಬರ್ ಗಣಪತಿ ಮಾಡಿದ್ವಿ. ಬಡಿ ತೊಗೊಂಡೋಗ್ಲಿ ಬಿಡಿ, ಮಣ್ಣು ಗಣಪತಿ ಒಂದು ಕೊಡ್ತೀವಿ. 2 ಕೆರೆವರೆಗೂ ಪ್ರೊಸೆಷನ್ ಹೋಗುತ್ತೆ. ಮಣ್ಣು ಗಣಪತಿ ನೀರಲ್ಲಿ ಬಿಡ್ತೀವಿ, ದೊಡ್ಡ ಗಣಪತಿ ನಮ್ಗೆ ಕೊಡಂಗೆ ವಾಪಸ್ ಕೊಡ್ತಾರೆ. ಡೈಲಿ 30,000 ರೂಪಾಯಿ ಪ್ರಕಾರ 3 ಸೈಟ್ರೆ 90,000 ರೂಪಾಯಿ ಬಾಡಿಗೆ. ದೊಡ್ಡ ಗಣಪತಿಗಳು ಬಹಳ ಚೆನ್ನಾಗಿದೆ ಮೂರ್ತಿಗಳು ನಮ್ಮ ಹತ್ರ. ಫೈಬರ್ ಗಣಪತಿ ಮಾಡಿದೀವಿ, ಪೇಪರ್ ಗಣಪತಿ ಮಾಡಿದೀವಿ.
ಹೌದು. ಎಷ್ಟು ಜನ ಇದ್ರ ಹಿಂದೆ ಒಂದ್ ಶ್ರಮ ಇದ್ದೇ ಇರುತ್ತೆ ಯಾವ ಕೆಲ್ಸಕ್ಕೂ ಕೂಡ. ಹೌದು. ಸೊ ನೀವಿಲ್ಲಿ ರೆಡಿ ಮಾಡ್ತಿರಲ್ಲ, ಶ್ರಮ ಹೇಗಿರುತ್ತೆ, ಜೊತೆಗೆ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಅವೆಲ್ಲ ಖರ್ಚು ವೆಚ್ಚಗಳ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಎಷ್ಟದು ತುಂಬಾ ಕಷ್ಟ ಅಂತ ಅನ್ಸುತ್ತೆ? ಎಷ್ಟು ಜನ ವರ್ಕ್ ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಮೊದಲ ತರ ಇವಾಗ ಯಾರು ಕೆಲಸ ಮಾಡೋದಿಲ್ಲ ಮೇಡಮ್. ಅದು 50 ವರ್ಷಗಳಿಂದ ನಮ್ಗೆ ಕಾಲಲ್ಲೇ ಜೇಡಿ ಮಣ್ಣ ತುಳಿದು ಕೆಲಸ ಮಾಡ್ತಿದ್ರು. ಇವಾಗ ಅವ್ರ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಮ್ಗೆ ಬ್ಯಾಂಕ್ ಕೆಲ್ಸಕ್ಕೆ ಮತ್ತೆ ಇನ್ನೊಂದು ಬೇರೆ ಬೇರೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮ್ಗೆ ಗಣಪತಿ ಮಾಡ್ಕೊಡೋರು ಯಾರಿಲ್ಲ. ಗಣಪತಿ ಬಹಳ ಡಿಮ್ಯಾಂಡ್ ಇದೆ, ಮಾಡೋರು ಇಲ್ಲ. ನಮ್ಗೆ ತಮಿಳ್ನಾಡಿಂದ ನಾವು ಜನಗಳು ಕರೆಸ್ತಿದ್ದೋ. ಆ ತಮಿಳ್ನಾಡಲ್ಲಿ ಇವಾಗ ನಾವು ಆಗಿನ ಕಾಲದೊಳಗಡೆ ಗಣಪತಿನ ಜಾಸ್ತಿ ಮಾಡ್ತಿರ್ಲಿಲ್ಲ. ಈಗ ತಮಿಳ್ನಾಡಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗಿದೆ. ತಮಿಳ್ನಾಡಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗ್ಬಿಟ್ಟು ನಾವು ಇಲ್ಲೇ ಮಾಡ್ಕೊಂತೀವಿ. ಹೋಗೋಣ ಬೆಂಗಳೂರಿಗೆ ಯಾಕೆ ಬರ್ಬೇಕು, ನಾವು ಮಕ್ಳು ಮರಿ ಎಲ್ಲ ಓದಿಸ್ಬೇಕು, ನಾವು ನಾವಿಲ್ಲ ಅಲ್ಲೇ ಇರ್ತೀವಿ, ನಾವಿಲ್ಲಿ ನಿಮ್ಮವ್ರಿಗೂ ಏನು ಬರ್ಬೇಕು ನಾವು ಅಂತ ಹೇಳ್ಬಿಟ್ಟು 2-3 ಮಕ್ಳು ಇರ್ತಾರೆ. 2 ಮಕ್ಕಳು ಅಲ್ಲೇ ಓದಿಸ್ಕೊಂತಾರೆ. ಆಮೇಲೆ ಇಲ್ಲಿ ಬಂದು ನಮ್ಗೊಂದು 2 ತಿಂಗಳು 3 ತಿಂಗಳು ಕೆಲಸ ಮಾಡ್ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಗಣಪತಿಗಳನ್ನ. ಅವ್ರು ಇವಾಗ ಅಡ್ವಾನ್ಸ್ ಕೊಟ್ಟರು ಕೂಡ ನೈಸಲ್ಲಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾರೆ, ಅಣ್ಣ ಇಷ್ಟ ಮಾಡಿದೀವಿ ಅಣ್ಣ, ಮಕ್ಕಳ ದೊಡ್ಡವರ ಆಗೋಗ್ಬಿಟ್ರು, ನಾವು ಅಲ್ಲಿ ತಮಿಳಲ್ಲೇ ಮಾಡ್ಕೊತೀವಿ, ನಾವು ಬೆಂಗಳೂರು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಅಂದಾಗ ನಮ್ಗೆ ಇಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸರ್, ಇನ್ನು ಈ ಶಾಪ್ ಓಪನಿಂಗ್ ಟೈಮ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಮತ್ತೆ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತೀರಾ, ಮತ್ತೆ ರಜಾ ಯಾವತ್ತಿರುತ್ತೆ ಅನ್ನುವಂಥದ್ದು? ಹಬ್ಬ 8 ದಿವಸ ಇರಂಗೆ ನಾವು ಇಡೀ ರಾತ್ರಿಯಲ್ಲಿ ನಾವು ಸೇವೆ ಮಾಡೋಕ್ಕೆ ನಮ್ಮ ತಮ್ಮವರು ನಿದ್ದೆ ಮಾಡಿದ್ರೆ ನಾನು ಎದ್ದಿರ್ತೀನಿ, ನಾನು ನಿದ್ದೆ ಮಾಡಿದ್ರೆ ನನ್ನ ತಮ್ಮ ಎದ್ದಿರ್ತಾನೆ. ವ್ಯಾಪಾರ ಮಾಡ್ತಾನೆ ಇರ್ತೀವಿ. ರಾತ್ರಿಯಲ್ಲಿ ಗಿರಾಕಿಗಳು 1-2 ಗಿರಾಕಿ 1-2 ಮಣ್ಣು ಗಣಪತಿಗೆ ಅಂತ ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ಕೊಡಕ್ಕೆ ನಾವು ರೆಡಿ ಇದೀವಿ ಮೇಡಮ್. ಹೌದು. ಅದೇ ಇನ್ನು ಹತ್ರ ಬಂತು, ಗೌರಿ ಗಣೇಶ ಹಬ್ಬ ಹತ್ರ ಬಂತು. ನಿಮ್ಮಲ್ಲಿ ಎಷ್ಟು ಖುಷಿ ಇದೆ ಸರ್, ಎಷ್ಟು ಸಂಭ್ರಮ ಇದೆ. ನಿಮ್ಗೂ ಈ ವ್ಯಾಪಾರ ಮಾಡೋದು ದೊಡ್ಡ ಖುಷಿ, ಯಾಕಂದ್ರೆ ನಾವು ಬಂದು ಪರ್ಚೇಸ್ ಮಾಡ್ತೀವಿ, ತಗೊಂಡೋಗ್ತೀವಿ ಮನೆಗೆ ಪೂಜೆ ಮಾಡಕ್ಕೆ. ಆದ್ರೆ ನಿಮ್ಗೆ ಇನ್ನೊಬ್ರಿಗೆ ಕೊಡ್ತಿದೀವಿ ಅಂತ ಅಂದ್ರೆ, ಇನ್ನೊಂದು ಮನೆಗೆ ಕೊಡ್ತಿದೀವಿ ಅಂತ ಅಂದ್ರೆ ಒಂದು ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್. ನಮ್ಗೆ ಮಂಗಳೂರಿಂದ ಮೋದಕ ಅಂತ ಹೇಳ್ಬಿಟ್ಟು ನೋಡಿ, ಇದ್ರದ್ದು ಬೆಳ್ಳಿದು ತಂದ್ರು ಕೈ ತಂದು ಕೊಡೋರು. ಆಮೇಲೆ ಬೆಳ್ಳಿ ಕಿರೀಟ ನಮ್ಗೆ ಡೈ ಕೊಟ್ಬಿಟ್ಟು ನನ್ನ ಕೈಗೆ ಕೊಟ್ಬಿಡೋರು. ಬೆಳ್ಳಿ ಕಿರೀಟ ನನ್ನ ಕೈ ತಂದು ಕೊಟ್ಬಿಡೋರು. ಆಮೇಲೆ ಮೋದಕ ಅದೆಲ್ಲ ತಂದು ನನ್ನ ಕೈ ಕೊಟ್ಬಿಡೋರು. ಬೆಳ್ಳಿದು ನಾವು ಅಳತೆ ತಗೊಂಡ್ಬಿಟ್ಟು ಅದ್ರ ಅವಾಗೇ ವಾಪಸ್ ಕೊಟ್ಬಿಡ್ತಿದ್ದ. ನಾವು ಮಾಡಿ ಗಣಪತಿ ಮಾಡ್ಕೊಂತ ಇದ್ದೋ. ಆಮೇಲೆ ದೃಷ್ಟಿ ತೆಗಿತಾ ಇರ್ಲಿಲ್ಲ ನಾವು. ಮಂಗಳೂರಿಂದ ಬರ್ತಾರೆ, ಮೂಡಿಗೆರೆಯಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ನಮ್ಗೆ ಬೆಳ್ಳಿ ಕಿರೀಟ ಮುದುಕ ಅದೆಲ್ಲ ನಮ್ಗೆ ತಂದು ಕೊಟ್ಬಿಟ್ಟು ತಿರ್ಗಾ ಅವಾಗೆ ಅಳತೆ ತಗೊಂಡ್ಬಿಟ್ಟು ಹಂಗೆ ವಾಪಸ್ ಕಟ್ಟಿ ಕಳಿಸ್ಬಿಡ್ತೀವಿ. ಗಣಪತಿ ನಮ್ಮ ಹತ್ರ ಇರ್ತಾರೆ, 2 ಸಾರಿ ಹಂಗೆ ಬರ್ತಾರೆ. ನಾವಿಲ್ಲೆಲ್ಲ ಡಿಲ್ಲಿಯಿಂದ ನಾವು ಬ್ಯಾಂಡ್ ಸೆಟ್ ತರಿಸಿರ್ತೀವಿ, ನಾಗಸ್ವರ ತರಿಸಿರ್ತೀವಿ. ಒಂದು ಭೂಷಣದಲ್ಲಿ ನಾವು ಗಣಪತಿನ ಕಳ್ಸಿಕೊಡ್ತೀವಿ. ದಿಲ್ಲಿಯಿಂದ ನಾವು ಬ್ಯಾಂಡ್ ಸೆಟ್ ಮಾಡೋರ್ನ, ನಾಗಸ್ವರ ಮಾಡೋರ್ನ ಕರ್ಕೊಂಡ್ ಬಂದಿರ್ತೀವಿ. ಭೂಷಣದಿಂದ ಗಣಪತಿನ ಬಹಳ ಗ್ರ್ಯಾಂಡ್ ಆಗಿ ಕಳಿಸ್ಕೊಡ್ತೀವಿ. ನಮ್ಗೆ ಅದೇ ಬಹಳ ಖುಷಿ ಆಗುತ್ತೆ ಮೇಡಮ್. ಡಿಸ್ಕೌಂಟ್ ಅಂತ ಇಲ್ಲ ಮೇಡಮ್. ಅಂದ್ರೆ ನಿಯಮನ ಪಾಲಿಸ್ಬೇಕು ಅಂತ ನಮ್ಗೆ ಇಷ್ಟ. ನಿಯಮನ ಪಾಲಿಸ್ಬೇಕು. ಕೆಲವ್ರು ನಿಯಮನ ಪಾಲಿಸೋದಿಲ್ಲ, ಗೊತ್ತಿರೋದಿಲ್ಲ ಬಿಡಿ ಪಾಪ ಅವ್ರಿಗೆ. ಅದೆಲ್ಲ ಏನು ಗೊತ್ತಿರೋಕ್ಕಿಲ್ಲ. ನಮ್ಮ ಹತ್ರ ಬಂದು 1 ಪಾವ್ ಅಕ್ಕಿ, 1 ತೆಂಗಿನಕಾಯಿ, 1 ಅಚ್ಚಿ ಬೆಲ್ಲ, 1 ರೇಷ್ಮೆ ಶರ್ಟ್ ಸಹಿತ ಕೊಟ್ಟರೋರು ಇದ್ದಾರೆ. 1 ರೇಷ್ಮೆ ಶರ್ಟ್ ಕೂಡ ಕೊಟ್ಟರೋರು ಇದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ, ಹಬ್ಬ ಆದ್ಮೇಲೆ ಅನ್ನ ಮಾಡ್ಕೊಂತೀವಿ, ನಾವು ಊಟ ಮಾಡ್ತೀವಿ. ಆಮೇಲೆ ಇನ್ನ ಏನು ಅಂತಂದ್ರೆ ನಮ್ಗೆ ಅವ್ರಿಗೆ ಬಹಳ ಸಂತೋಷ. ನಮ್ಗೆಲ್ಲ ಅಕ್ಕಿ ಎಲ್ಲ ಕೊಟ್ಬಿಟ್ಟು ನಮ್ಮ ಅಕ್ಕಿಯಿಂದಾನೇ 3 ಕಾಳ ಅವ್ರ ತಟ್ಟೆಗೆ ಹಾಕೊಂಡು ಎತ್ಕೊಂಡು ಹೋಗ್ತಾರೆ. ಅದು ಅಡಿಕೆ ತರ್ತಾರೆ. ಅಡಿಕೆ ಚೂರಿದ್ರು ಅಡಿಕೆ ತರೋದಿಲ್ಲ, ಗುಂಡಡಿಕೆನೇ ತಗೊಂಡ್ಬರ್ತಾರೆ. ಗುಂಡಡಿಕೆ ಅಂತಂತಾರೆ, ಎಲೆ ಕೊಡ್ತಾರೆ. ನಮ್ಗೆ ಸ್ವೀಟ್ ತಂದ್ಕೊಡೋರು ಇದಾರೆ. ಬಹಳ ನಮ್ಗೆ ನೆಮ್ಮದಿ ಇದೆ ಬಿಡಿ ಮೇಡಮ್. ಗಣಪತಿ ವಿಷಯ ಬಹಳ ನೆಮ್ಮದಿ ಇದೆ. ನಮ್ಗೆ ಇಷ್ಟೇ ಸಾಕು. ನಮ್ಗೆ ಯಾವ ಸನ್ಮಾನ ಬೇಡ, ಏನು ಬೇಡ. ನಮ್ಗೆ ಒಳ್ಳೇದಾಗ್ಲಿ ಸರ್. ತಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲಿ, ಇನ್ನೂ ವ್ಯಾಪಾರ ಜಾಸ್ತಿ ಆಗ್ಲಿ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಜೇಡಿ ಮಣ್ಣಿನಿಂದ ಗಣೇಶನ ಮೂರ್ತಿಯನ್ನ ರೆಡಿ ಮಾಡಿ ವ್ಯಾಪಾರವನ್ನ ಮಾಡ್ತಾ ಇರುವಂತ ವ್ಯಕ್ತಿ ಮಾತನಾಡಿದ್ರು ತನ್ನ ಫ್ಯಾಮಿಲಿ ಬಗ್ಗೆ. ಹಾಗೆ ತನ್ನ ಈ ಒಂದು ಗಣೇಶನ ಮೂರ್ತಿಯನ್ನ ರೆಡಿ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಸವಾಲಿರುತ್ತೆ ಎಲ್ಲವನ್ನು ಕೂಡ ನಮ್ಗೆ ವಿಸ್ತಾರವಾಗಿ ನೀಟಾಗಿ ತಿಳಿಸ್ಕೊಟ್ರು. ಸೊ ಇನ್ನೇನು ಹತ್ರ ಬರ್ತಾ ಇದೆ, ನೀವು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. RV ರಸ್ತೆಯಲ್ಲಿದೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾದಂತಹ ಮೂರ್ತಿಗಳನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಮಿನಿಮಮ್ ರೇಟ್ ಇಂದ ಹಿಡಿದು ನಿಮ್ಗೆ ಎಷ್ಟು ತುಂಬಾ ಕಾಸ್ಟ್ಲಿ ಬೇಕಾದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.